ಮನುಷ್ಯನ ಜೀವನಕ್ಕೆ ಬೆಳಕನ್ನು ಕೊಡುವ ದೀಪ ದೈವ, ಮಾರ್ಗ ತೋರಿಸೋ ಜೀವನ ವಿಧಾನ ಮತ. ಆದರೆ ಸುಲಭವಾಗಿ ದುಡ್ಡು ಸಂಪಾದಿಸುವ ಮಾರ್ಗಗಳನ್ನು ಹುಡುಕುತ್ತಾ ಮೂಢನಂಬಿಕೆಗಳನ್ನು ಆಶ್ರಯಿಸೋ ಮನುಷ್ಯರು ನಮ್ಮ ಸುತ್ತ ಇದ್ದಾರೆ. ದೈವವನ್ನು ನಿರ್ಲಕ್ಷಿಸಿ ಕುರುಡು ನಂಬಿಕೆಗಳಿಂದ ಕ್ಷುದ್ರ ದಾರಿಯಲ್ಲಿ ಪ್ರಯಾಣಿಸೋ ಈ ಮನುಷ್ಯರು ಕಾಲಕ್ರಮೇಣ ತಮ್ಮ ಕುಟುಂಬವನ್ನು, ಅವರ ಸುತ್ತ ಇರುವ ಸಮಾಜವನ್ನು ಕಳೆದುಕೊಳ್ಳುತ್ತಾರೆ. ಸೈನ್ಸ್ ಹೊಸ ದಿಕ್ಕನ್ನು ಪಡೆದು ಓಡುತ್ತಿರುವ ಈ ಕಾಲದಲ್ಲಿ ಕೂಡ ನಮ್ಮ ಸುತ್ತ ನಮಗೆ ತಿಳಿಯದ ಕೆಟ್ಟ ವ್ಯಕ್ತಿಗಳು ಇದ್ದಾರೆ. ದಿನಪತ್ರಿಕೆಯಲ್ಲಿ 4ನೇ ಪುಟದಲ್ಲಿ ಒಂದು ಮೂಲೆಗೆ ಸೀಮಿತವಾಗಿರೋ ಈ ಮನುಷ್ಯರ ವಿಕೃತ ಜೀವನ ನಮಗೆ ತಿಳಿಯದೇ ಇರಬಹುದು. ಈ ಕಥೆ ಅಂಥ ಕೆಟ್ಟ ವ್ಯಕ್ತಿಯ ಕಥೆ, ಅವನ ಕುಟುಂಬದ ಕಥೆ, ಒಂದು ಅಮ್ಮನ ಕಥೆ, ಒಂದು ಮಗುವಿನ ಕಥೆ.
ಜೊತೆ ಹನಿ ಬರ್ತಾಳ? ಹನಿ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಮೊದಲು ಆ ಟೇಬಲ್ ಟ್ರಾಲಿ ಇರೋ ದರಿದ್ರನ ಆಚೆಗಾಕಿ. ಆಫೀಸಲ್ಲಿ ಯಾರು ಇವನಿಂದ ನೆಮ್ಮದಿಯಾಗಿರಕ್ಕಾಗಲ್ಲ. ನಾನು ಹೇಳ್ತಾನೆ ಇದೀನಿ, ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಸರ್. ಇದನ್ನ ಯಾರು ಕಂಪ್ಲೇಂಟ್ ಆಗಿ ತಗೊಳಲ್ಲ. ಸಾಕ್ ಮಾಡಿ, ಇನ್ನೇನ್ ಸತ್ತೋಗೋ ಹಾಗಿದ್ದಾನೆ. ಯಜಮಾನ್ರಿಗೆ ತಿಳ್ಸೋಣ. HR ಹೇಳಿ ಕೆಲಸದಿಂದ ತೆಗ್ದಾಕೋ ಮುಂಚೆ ಸಿಗ್ನೇಚರ್ ಹಾಕಿ ಸರ್. ಸದ್ಯ ಇವತ್ತಾದ್ರೂ ಇವನ್ ಕಾಟ ತಪ್ಪಲ್ವಾ? ಬನ್ನಿ ಬನ್ನಿ. ಹಲೋ ಮೇಡಮ್, HR ಸ್ವಲ್ಪ ಕನೆಕ್ಟ್ ಮಾಡ್ತೀರಾ? ಏನಾಯ್ತು ಆನಂದ್? ಆ ಏಟ್ಗಳೇನು? ಅಳ್ಬೇಡಮ್ಮ ಆನಂದ್. ಹಾಸ್ಪಿಟಲ್ಗೆ ಹೋಗೋಣ. ತುಂಬಾ ರಕ್ತ ಬರ್ತಿದೆ. ನನ್ನ ಕೆಲಸ ಹೋಯ್ತು. ಇವಳು ಹುಟ್ಟಿದ್ದೆ ಕೆಟ್ಟ ಶಕುನದಲ್ಲಿ. ಇವಳು ಹುಟ್ಟಿದಾಗ್ಲಿಂದ ಯಾವ ಕೆಲಸನೂ ಆಗ್ತಿಲ್ಲ. ಮೊದ್ಲು ನೀನ್ ಬದ್ಲಾಗು. ನೀನ್ ಏನ್ ಮಾಡಿದ್ಯೋ ಅದನ್ನ ಹೇಳು ಮೊದ್ಲು. ಮಗುಗಂದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡದ್ನ? ನಿನ್ನ ಕಟ್ಕೊಂಡೆ ಈ ದರಿದ್ರ ಹುಟ್ಟಿದ್ದು. ಏನಾಯ್ತು ನಿಂಗೆ? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಆನಂದ್, ನಿನ್ನೆ ಕೇಳ್ತಾ ಇರೋದು. ನೀನ್ ಬರಿತಾ ಇರು, ಬರ್ತೀನಿ. ಚಿನ್ನದ ಅಂಗಡಿಯವನಾಗ್ಲೇ ಬಂದಿದ್ದ. ನೀನ್ ಇನ್ನೂ ದುಡ್ಡು ಕಟ್ಟಿಲ್ವಾ? ನನ್ನ ಹತ್ರ ಇದ್ದಿದ್ದೆಲ್ಲ ಖಾಲಿ ಆಯ್ತು. ಮಗು ಫೀಸ್ ತುಂಬಾ ದಿನದಿಂದ ಕಟ್ಟಿಲ್ಲ ಅಂತ ಸ್ಕೂಲಿಂದ ನೋಟಿಸ್ ಬಂದಿತ್ತು, ಅದಕ್ಕೆ ಕಟ್ಟಿದೆ. ಅದಕ್ಕೇನೀಗ? ನಾನೋಗ ಸೆಟ್ಟು ಕಾಲೋತ್ಬೇಕಾ? ಕೋಪ ಮಾಡ್ಕೋಬೇಡ ಆನಂದ್. ನೀನು ಯಾವ್ದಾದ್ರು ಒಂದು ಕೆಲಸ ಹುಡ್ಕು. ನಾನೊಬ್ಳು ಸಂಬಳ ಸಾಕಾಗ್ತಾ ಇಲ್ವಲ್ಲ. ದೇವರ ಅನುಗ್ರಹ ಸಿಗೋವರೆಗೂ ಸುಮ್ಮನಿರು. ಎಲ್ಲ ಸರಿ ಹೋಗುತ್ತೆ. ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ. ಆ ದರಿದ್ರದೊಳಗೆ ಸ್ಕೂಲ್ ಫೀಸ್ ಕಟ್ಟದೇ ಇದ್ರೆ ನಷ್ಟ ಏನಾಗುತ್ತೆ? ನಿನ್ ಕೈಲಾಗದೆ ಇರೋದಕ್ಕೆ ಮಗುನ ದೂಷಣೆ ಮಾಡ್ಬೇಡ. ಕೋಟಿಗಟ್ಲೆ ದುಡ್ಡು ಬೇಡ. ಪೂಜೆ ಮತ್ತೆ ಪೂಜೆ ವಸ್ತುಗಳಿಗೆ ದುಡ್ಡು ಕೇಳೋದನ್ನ ನಿಲ್ಸು ಸಾಕು. ಇಲ್ಲ ಅಂದ್ರೆ ನಿನ್ನ ಮತ್ತೆ ಪೂಜೆ ಖರ್ಚಿಗೆ ಸಂಪಾದಿಸು. ಏನಂದೆ? ಸಂಪಾದಿಸ್ತಾ ಇದ್ದೀನಿ ಅನ್ನೋ ದುರಂಕಾರನ ಆ ದರಿದ್ರನ ಕರ್ಕೊಂಡು ಆಚೆ ಹೋಗು. ನಿನ್ಗೋಸ್ಕರ ಎಲ್ಲಾರನ್ನೂ ಬಿಟ್ಟು ಬಂದಿದ್ದಕ್ಕೆ ಅಲ್ವಾ ಈ ತರ ಮಾತಾಡ್ತಾ ಇರೋದು? ಅಯ್ಯೋ ನೀನು. ಆಚೆ ಬರಕ್ಕೆ ಹೇಳಿ. ಯಾರು ಏನ್ ಮಾಡ್ತಿದ್ದಾರೆ?
ಯಾರು ಗಲಾಟೆ ಮಾಡಬೇಡಿ, ಹೋಗಿ ಇಲ್ಲಿಂದ. ಸುಮ್ನೆ ಇರಿ ಮಾ, ಮಾತಾಡ್ಬೇಡಿ ಮಾ, ಸುಮ್ನೆ ಇರಿ. ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ? ರಾತ್ರಿ ಹೊತ್ತು ಏನಂತ ಕೆಲಸ ಸುಮ್ನೆ ಇರಿ ಅಂತ ಹೇಳಿದ್ನಲ್ಲ, ಮಾತಾಡ್ತೀನಿ. ಸುಮ್ಮನೆ ನಮ್ಗೆಲ್ಲ ತೊಂದರೆ ಆಗ್ತಿದೆ. ರಾತ್ರಿ ಎಲ್ಲ ಓಡಾಡ್ತಿರ್ತಾನೆ. ಹೆಣ್ಮಕ್ಳು ನೆಮ್ಮದಿಯಾಗಿ ರೋಡಲ್ಲಿ ಓಡಾಡಕ್ ಆಗ್ತಿಲ್ಲ. ಮೊದ್ಲು ಇವನ್ನ ಇಲ್ಲಿಂದ ಕಳ್ಸಿ, ಇಲ್ಲಾಂದ್ರೆ ನಾವೇ ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ಬಿಟ್ಟು ಮೊದ್ಲು ಮನೆ ದಯವಿಟ್ಟು ಖಾಲಿ ಮಾಡಕ್ ಸುಮ್ನೆ ಹೇಳಿ ಇರಿ, ಅವನಿಗೆ. ದಯವಿಟ್ಟು ಸುಮ್ನೆ ಇರಿ ನೀವು. ನಾನು ಮಾತಾಡ್ತೀನಿ ಅಂತ ಇಲ್ಲ ಇಲ್ಲ ಹೇಳಿದ್ನಲ್ಲ. ಯಜಮಾನ್ರೆ, ದಯವಿಟ್ಟು ನೀವೆಲ್ಲ ಕಳ್ಸಿ ಸ್ವಲ್ಪ ಅವ್ನ. ಸುಮ್ನೆ ಇರಿ. ಮೊದ್ಲು ಕಳ್ಸಿ. ನೀವೆಲ್ಲ ದಯವಿಟ್ಟು ಅವ್ನು ಈ ಹೋಗಿ. ಏರಿಯಾದಲ್ಲಿ ಇರಬಾರ್ದು ಅಷ್ಟೇ. ದಯವಿಟ್ಟು ಹೋಗಿ ಅಮ್ಮ, ಕಳ್ಸಿ. ನಾನು ಮಾತಾಡ್ತೀನಿ. ಹಾ. ಏನಪ್ಪ ಇದು ಕರ್ಮ? ಒಂದ್ 4 ದಿನ ಟೈಮ್ ತಗೊಳ್ಳಿ. ಬಾಡಿಗೆ ಸೆಟಲ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮನೆ ಖಾಲಿ ಮಾಡಿಬಿಡಿ. ಆಮೇಲೆ ಈ ತರ ಮರ್ಯಾದೆ ಕೊಟ್ಟು ಮಾತಾಡಲ್ಲ. ಮನೆ ಸಾಮಾನೆಲ್ಲ ತೆಗೆದು ರೋಡ್ ಬಿಸಾಕ್ತೀನಿ. ರಿ ಗಮ ಪಮ ಗಾಮ ರಿ ಸ ರಿ ಸಾ ರಿ ಗಮ ಪಮ ಗಾಮ ರಿ ಸ ರಿ ಸಾ ತಿಳಿಸಿ ರಾಮ ಚಿಂತನಕೋ ನಾಮ ಮುಸೇಯವೇ ಓ ಮನಸ ತಿಳಿಸಿ ರಾಮ ಚಿಂತನಕೋ ನಾಮ ಮುಸೇಯವೇ ಓ ಮನಸ ತಿಳಿಸಿ ರಾಮ ಚಿಂತನಕೋ ನಾಮ ಮುಸೇಯವೇ ಯಾಕೆ ನೆನ್ಪಿಟ್ಟೆ? ಕೇಳಮ್ಮ ಹಾಡೆಷ್ಟು ಚೆನ್ನಾಗಿದೆ ಅಂತ. ನನ್ಗೂ ಹಾಗೆ ಹಾಡ್ಬೇಕು ಅನಿಸ್ತದೆ. ನೀನ್ಯಾಕಮ್ಮ ಹಾಡೋದನ್ನ ನಿಲ್ಸ್ಬಿಟ್ಟೆ? ನೀನ್ ಕಲಿತೀಯಾ? ಹಲೋ, ಯಾರು ಬೇಕಮ್ಮ? ನಾವು ಇದೇ ಮನೆಯಲ್ಲಿ ಕೆಳಗಡೆ ಇದ್ದೀವಿ. ನೀವು ಮೊನ್ನೆ ಶಿಫ್ಟ್ ಆಗುವಾಗ ನೋಡಿದ್ವಿ. ಹಾಡ್ತಾ ಇರೋದು ನಮ್ಮ ಮಗಳು ಇಲ್ಲೇ ಶಾರದಾ ವಿದ್ಯಾನಿಕೇತನದಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಜಾಯ್ನ್ ಆಗಕ್ ಬಂದಿದ್ದಾಳೆ. ಯಾರಪ್ಪ? ಕೆಳಗಡೆ ಮನೇಲಿ ಇರ್ತಾರಂತಮ್ಮ ಇವರು. ಐಮ್ ಲಲಿತಾ. ನನ್ನ ಸ್ಕೂಲ್ಗೆ ನೀವು ಬರ್ತಾ ಇರೋದು. ನಾನಲ್ಲಿ ಸೈನ್ಸ್ ಟೀಚರ್. ಹೊಸ ಮ್ಯೂಸಿಕ್ ಟೀಚರ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಯಾರೋ ದೊಡ್ಡವರು ಅನ್ಕೊಂಡೆ. ಒಳಗಡೆ ಬನ್ನಿ ಪ್ಲೀಸ್. ಬಾಮ್ಮ. ಕುತ್ಕೊಳ್ಳಿ. ಮೀರಾ, ಬ್ಯಾಗ್ ತೆಗೆದು ಸೈಡಲ್ಲಿಡು. ವಿಚ್ ಕ್ಲಾಸ್? 5th A section. ಕುಡಿಯೋಕ್ ನೀರು ತಗೋ. ಥ್ಯಾಂಕ್ ಯು ಅಂಕಲ್. ತಗೋ ಪುಟ್ಟ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವಳಿಗೂ ಹಾಡು ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಹೇಳ್ಕೊಡ್ತೀರಾ? ಕಲ್ತ್ಕೊಳ್ತೀಯಾ? ನಾನು ಪ್ರೈವೇಟ್ ಕ್ಲಾಸಸ್ ತಗೊಳಲ್ಲ. ಅಯ್ಯೋ, ನನಗೆ ಇಲ್ವಾ ಅಮ್ಮ? ಅಷ್ಟು ಟೈಮ್ ಸಿಗಲ್ಲ. ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀನಿ. ನಿನಗೆ ಸಂಗೀತ ಅಂದ್ರೆ ಇಷ್ಟ? ಮೀರಾ ಹೇಳ್ಕೊಡ್ತೀನಿ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಥ್ಯಾಂಕ್ಸ್ ಯಾಕೆ? ಆಬ್ಸೆಂಟ್ ಆಗದೆ ಬಂದ್ರೆ ಸಾಕು. ಸರಿ, ಯಾವಾಗಿನ ಕಳಿಸ್ಲಿ? ಒಳ್ಳೆ ದಿನ ನೋಡಿ ನಾನೇ ಹೇಳ್ತೀನಿ. ಥ್ಯಾಂಕ್ ಯು ಟೀಚರ್. ನಾವು ಹೊರಡ್ತೀವಿ. ಅಯ್ಯೋ ಕುತ್ಕೊಳ್ಳಿ, ಸ್ನಾಕ್ಸ್ ತಗೊಂಡ್ ಬರ್ತೀನಿ. ಇಲ್ಲ ಬೇಡ, ನಮ್ಮ ಯಜಮಾನ್ರು ಇರ್ತಾರೆ. ಟೈಮ್ ಆಯ್ತು, ಬರ್ತೀವಿ. ನಿಮ್ ಯಜಮಾನ್ರು ಏನ್ ಮಾಡ್ತಿರ್ತಾರಮ್ಮ? ಟ್ರೇಡಿಂಗ್, ವರ್ಕ್ ಫ್ರಮ್ ಹೋಮ್. ಓಕೆ Bye. ಬಾಯ್. Thank you. See you then. ರಾಶಿ ಎಲ್ಲ ಸೇರಿಸಿದ್ರೆ ಇನ್ನೊಂದು 20 ದಿನದಲ್ಲಿ ರೆಡಿ ಆಗುತ್ತೆ. ಹುಡುಗರನ್ನ ರೆಡಿ ಮಾಡಿದ್ದೀನಿ, ಹೋಗಿ ತಗೋಬೇಕು. ನನಗೇನೂ ಪ್ರಾಬ್ಲಮ್ ಇಲ್ಲ. ನನ್ನ ವೈಫ್ ಹತ್ರ ಮಾತಾಡಿ ಒಪ್ಪಿಸ್ಬೇಕು. ಒಪ್ಸು, ಏನಾದರೂ ಒಂದು ಮಾಡು.
ಇನ್ವೆಸ್ಟ್ಮೆಂಟ್ ಎಷ್ಟೇ ಆದರೂ ನಾನು ಕೊಡ್ತೀನಿ. ಒಂದು ಸಲ ನಾವು ಸಕ್ಸಸ್ ಆದ್ವಿ ಅಂತಂದರೆ ಇದನ್ನು ಹುಡುಕ್ತಿರೋರು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಅವಳ ಹತ್ರ ಮಾತಾಡ್ತೀನಿ. ನನಗೆ ಯೋಚನೆ ಆಗ್ತಿರೋದೇ ಮಗು ಬಗ್ಗೆ. ಯೋಚನೆ ಮಾಡ್ತಿದ್ರೆ ಕೆಲಸ ಆಗಲ್ಲ. ನಾನು ನಿನ್ನ ಆಯ್ಕೆ ಮಾಡ್ಕೊಳ್ಳೋ ಕಾರಣ ನಿನ್ನ ಮಗಳೇ. ತೀರ್ಮಾನ ಮಾಡಬೇಕಿರೋನು ನೀನು. ನಾನಿನ್ನು ಹೊರಡ್ತೀನಿ. ಎಷ್ಟೇ ಹೇಳಿದ್ರು ಕೇಳಲ್ಲ ಇವನು. ಇವಾಗ ನಾನು ಏನು ಮಾಡಲಿ? ಇನ್ನು ಮುಂದೆ ಏನಾಗುತ್ತೋ? ಇಲ್ಲೇನು ಮಾಡ್ತಿದ್ಯಾ? ಅದನ್ನ ನಾನು ಕೇಳಬೇಕು. ಇವಾಗ ನಮ್ಮ ಮನೆಗೆ ಬಂದಿದ್ದು ಯಾರು? ನೀವಿಬ್ರು ಇಷ್ಟೊತ್ತು ಏನು ಮಾಡ್ತಾ ಇದ್ರಿ? ಏನು ಮಾಡಕ್ ಹೊರಟಿದ್ಯಾ ಆನಂದ್? ಎಲ್ಲ ನೋಡಿದ್ಯಾ? ಕೇಳಿಸ್ಕೊಂಡೆ ಕೂಡ. ಏನ್ ಮಾತಾಡ್ಬೇಕು ನನ್ನ ಹತ್ರ? ಮೀರನ್ ಜೊತೆ ಏನ್ ಕೆಲಸ ನಿಂಗೆ? ಏನ್ ಮಾಡ್ತಿದ್ಯಾ? ಕಿರ್ಚಬೇಡ. ನಂಗಿದೆಲ್ಲ ಬೇಡ. ನನ್ನ ಕೈಲಿ ಆಗಲ್ಲ. ನೀನ್ ಏನು ಕೆಲಸನೇ ಮಾಡ್ಬೇಡ. ಆದ್ರೂ ಇದು ಕಿರ್ಚಬೇಡ ಅಂತ ಹೇಳಿಲ್ವಾ? ಎಲ್ಲರೂ ಕೇಳಿಸ್ಕೊತಾರೆ. ಬಿಡು. ಎಲ್ಲ ನನ್ ಕರ್ಮ. ಅಪ್ಪ ಹೊಡಿಬೇಡಿ ಅಪ್ಪ. ಅಮ್ಮ ಕಿರ್ಚಬೇಡ ಅಂತ ಹೇಳಿ. ಅಪ್ಪ ಹೊಡಿಬೇಡಿ ಅಪ್ಪ. ಅಮ್ಮ ಏನ್ ಮಾಡ್ತೀನಿ ನೋಡಿ. ಸಾಯಿ ಇಲ್ಲ. ಬಾಯ್ ಮುಚ್ಚು. ಇನ್ನೊಂದು ಮಾತು ಆಚೆ ಬರಬಾರ್ದು. ಇಲ್ಲಿಂದ. ಬಾಯ್ ಮುಚ್ಚು ಅಂದ್ರೆ ಬಾಯ್ ಮುಚ್ಚಬೇಕು. ಏನೋ ಶಬ್ದ ಕೇಳಿಸ್ತು, ಬೈದಿಂದ ಓಡ್ ಬಂದ್ವಿ. ಅಲ್ಲ ಏನಾಯ್ತಂತದ್ದು? ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಕಾಮನ್. ನೀವು ಹೋಗ್ಬೋದು. ವೈಫ್ ಅಂಡ್ ಹಸ್ಬೆಂಡ್ ಮಧ್ಯದಲ್ಲಿ ಗಲಾಟೆ ಮಾಮೂಲಿನೇ. ಆದ್ರೆ ಅದು 4 ಗೋಡೆ ಮಧ್ಯದಲ್ಲೇ ಇರಬೇಕು. ಮಕ್ಕಳು ಮುಂದೆ ಅಂತೂ ಆ ರೀತಿ ಮಾಡ್ಲೇಬಾರ್ದು. ನಿಮ್ ಮಗಳು ನಮ್ಮನೇಲೆ ಮಲಗ್ತಾಳೆ ಇವತ್ತು. ವಾಟ್ ಹ್ಯಾಪನ್? ಮ್ಯಾಮ್ ಫೀವರ್ ಮ್ಯಾಮ್. ಈ ಸರಿ ಓಕೆ. ಬೆಳಿಗ್ಗೆ ಎದ್ದು ನೋಡಿದಾಗ ಮೀರಾ ನನ್ನ ಪಕ್ಕ ಇರಲಿಲ್ಲ. ಸೋಫಾ ಮೇಲೆ ಮಲಗಿದ್ಲು. ಐ ಹೋಪ್ ಎವ್ರಿಥಿಂಗ್ ಈಸ್ ಓಕೆ ಅಟ್ ಹೋಮ್. ವಿ ಜಸ್ಟ್ ವಾಂಟೆಡ್ ಟು ಹೆಲ್ಪ್. ಆ ಟೈಮಲ್ಲಿ ನಾವು ಬರೋದು ನಿಮ್ಮ ಮನೆಯವ್ರಿಗೆ. ಆ ಥರ ಏನಿಲ್ಲ. ಇದು ಯಾವಾಗಲೂ ಆಗೋ ಜಗಳನೇ. ನಾನು ಕೂಡ ಆಡ್ತಿದ್ದೆ. 7 ವರ್ಷ ಕಲ್ತಿದ್ದೀನಿ ಕೂಡ. ಆದರೆ ಮದುವೆ ಆದ್ಮೇಲೆ ಬಿಟ್ಬಿಟ್ಟೆ. ಆಗಲೇ ಇಲ್ಲ. ಅವ್ರಿಗೆ ಅವಾಗವಾಗ ಹುಷಾರಿರಲ್ಲ. ಸ್ಕೂಲಲ್ಲಿ ವಿಷಯ ಯಾರಿಗೂ ಹೇಳೋದು ಬೇಡ ಆಯ್ತಾ? ನನಗಷ್ಟು ಮೆಚುರಿಟಿ ಇಲ್ಲ ಅಂದ್ಕೊಂಡಿದ್ದೀರಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸಂಗೀತ ನಿಲ್ಲಿಸಿರೋದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಮೀರಾ, ಸೂಪರ್ ಸ್ಟಾರ್, ಲಂಚ್ ಆಯ್ತಾ? ಬಾ, ಊಟ ಮಾಡ್ತೀಯಾ? ನ್ಯಾಪ್ಕಿನ್ ಎಲ್ಲಿ? ಅಮ್ಮ ಅಪ್ಪನ ಜೊತೆ ಫೈಟ್ ಮಾಡಬೇಡ. ಫೈಟ್ ಮಾಡಿದ್ರು ಆ ವಿದ್ಯಾ ಟೀಚರ್ ಮನೆ ಕಳಿಸ್ಬೇಡ ಅಮ್ಮ. ಏನಾಯ್ತು ಪುಟ್ಟ?
ಇನ್ನೊಂದ್ಸಲಮ್ಮ ಅಪ್ಪನ ಜೊತೆ ಜಗಳ ಮಾಡಲ್ಲ, ಸರಿನಾ? ಪ್ರಾಮಿಸ್. ಒಂದೆರಡು ನಿಮಿಷ ನಾರ್ಮಲ್ ಆಗಿ ಮಾತಾಡ್ಬೋದಾ? ಯಾರು ಏನು ಯಾಕೆ ಅಂತ ಪ್ರಶ್ನೆಗಳು ಯಾವುದು ಬೇಕಾಗಿಲ್ಲ, ಹೇಳು. ಮೀರಾ ದೊಡ್ಡೋಳಾಗ್ತಾ ಇದ್ದಾಳೆ. ನಾವು ಜಗಳ ಮಾಡಿ ಅವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ. ನಿನ್ನ ಜೊತೆ ಜಗಳ ಮಾಡಲ್ಲ ಅಂತ, ಮನೇಲಿ ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ. ಇದನ್ನೆಲ್ಲ ನಿಲ್ಸಣ್ವಾ? ಹೌದು, ನನ್ನ ಮಗು ವಿಷಯದಲ್ಲಿ ತಪ್ಪು ಮಾಡಿದೆ. ನಿನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡೆ. ಒಂದು ಕೆಲಸ ಇದೆ, ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಳು. ನೀನು ಏನೇ ಹೇಳಿದ್ರು ಮಾಡ್ತೀನಿ, ಆದರೆ ಸಂತೋಷವಾಗಿರ್ಬೇಕು. ಮೀರಾ ಮನಸ್ಸು ನೊಂದ್ಕೋಬಾರ್ದು, ಅವಳು ಸಂತೋಷವಾಗಿರ್ಬೇಕು. ನಾನು 10 ದಿನ ಆಚೆ ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿನೇ ಹೋಗ್ತಾ ಇದ್ದೀನಿ. ಬಂದ ಮೇಲೆ ಹೇಳ್ತೀನಿ. ನಮ್ಮ ಜೀವನ ಬದಲಾಗತ್ತೆ ಲಲಿತಾ. ಬೇಕಾದಷ್ಟು ದುಡ್ಡು. ಲಲಿತಾ, ನನ್ನ ನಂಬು. ಈ 10 ದಿನ ಮಗು ಜೊತೆ ಎಲ್ಲಾದ್ರೂ ವೆಕೇಶನ್ಗೆ ಹೋಗು, ಸರಿನಾ? ವೆಕೇಶನ್ ಏನು ಬೇಕಾಗಿಲ್ಲ, ಗುರುಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಿ, ನಿನ್ನಿಷ್ಟ. ಅಮ್ಮ, ಅಪ್ಪ ಬರುವವರೆಗೂ ನಾವಿಲ್ಲೇ ಇರ್ತೀವಾ? ಹಾ, ಇದು ಚೆನ್ನಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಅಪ್ಪ ಬಂದ್ಮೇಲೆ ನಾವಿಬ್ರು ಜಗಳ ಮಾಡಲ್ಲ, ಸರಿನಾ? ಲಲಿತಾ ಅಂದ್ರೆ ನೀವೇನಾ? ಹೌದು. ಬನ್ನಿಮ್ಮ, ಬಾಪುಟಿ. ಮೊದಲನೇ ಸಲ ಬರ್ತಾ ಇದ್ದೀರಮ್ಮ. ರಾಮನ್ ಉತ್ಸವ ನಡೀತಾ ಇದೆ, ಗೊತ್ತಿದ್ಯಾ? ತುಂಬಾ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ಬೆಳಿಗ್ಗೆ 9 ಗಂಟೆ ಆದ್ಮೇಲೆ ಗುರುಗಳನ್ನ ಭೇಟಿ ಮಾಡ್ಬೋದು. ಬನ್ನಿ. ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ತಿಂಡಿ, ಮಧ್ಯಾಹ್ನ 12ವರೆಗೆ ಲಂಚು, ರಾತ್ರಿ 8 ಗಂಟೆ ಒಳಗಡೆ ಊಟ ಮಾಡಬೇಕು. ಸರಿ ಅಣ್ಣ. ನೀವು ಉಳ್ಕೊಳ್ಳೋದು ಇಲ್ಲೇನಮ್ಮ, ಬನ್ನಿ. ನಾನು ಹಿಂದೆ ಶೆಡ್ಡಲ್ಲಿ ಇರ್ತೀನಮ್ಮ. ನಿಮ್ಗೇನಾದ್ರೂ ಬೇಕಿದ್ರೆ ಫೋನ್ ಮಾಡಿ. ಆಯ್ತಣ್ಣ. ನಿಮ್ಮ ನಂಬರ್ ಹೇಳಿಮ್ಮ. 8056883435. ಸರಿ, ನಾನು ರಿಂಗ್ ಕೊಟ್ಟಿದ್ದೀನಿ, ಸೇವ್ ಮಾಡ್ಕೊಳ್ಳಿ. ಸರಿ. ಇಷ್ಟ ಆಯ್ತಾ ಪುಟ್ಟ? ನಮಸ್ಕಾರ ಸಾಹೇಬ್ರೆ. ಆನಂದ್ ಅಂತ, ಹಠಮಾರಿ. ನಮಸ್ಕಾರ ಸರ್. ಸರ್, ಒಂದು ಚಿಕ್ಕ ಹುಡುಗಿ ಬ್ಲೂ ಫ್ರಾಕ್ ಹಾಕೊಂಡಿದ್ಲು, ನೀವೇನಾದ್ರೂ ನೋಡಿದ್ರಾ? ಹೆದರ್ಕೋಬೇಡಮ್ಮ, ನಿನ್ ಮಗಳು ಆಚಾರ್ಯ ಹತ್ರ ಇದ್ದಾಳೆ, ಅಲ್ಲಿಗೆ ಹೋಗಿ ಅಲ್ಲೇ ಸಿಗ್ತಾರೆ. ಸರಿ ಸರ್. ಆ ವೀಲು ರೌಂಡ್ ಆಗಿರಲ್ವಾ?
ಮೀರಾ, ಒಂದು ಮಾತು ಹೇಳ್ದೆ ಬಂದ್ರೆ ನನಗೆ ಗಾಬರಿ ಆಗಲ್ವಾ ಹೇಳು? ಗಾಬರಿ ಆಗತ್ತೆ ಯಾಕಮ್ಮ? ಇಲ್ಲಿ ಮೀರಾ ಎಲ್ರಿಗೂ ತುಂಬಾ ಇಷ್ಟ ಆಗಿದ್ದಾಳೆ. ಅವಳು ನನ್ನನ್ನ ಮಾವ ಅಂತ ಕರೀತಾ ಇದ್ದಾಳೆ. ಹೌದಾ? ನಿಮ್ಗೆ ಆಶ್ರಮ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಗುರುಗಳನ್ನ ಭೇಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟು ದಿನ ಆದ್ರೂ ಅವ್ರ ದರ್ಶನಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಗುರುಗಳಿಗೆ ಆರೋಗ್ಯ ಸರಿ ಇಲ್ಲಮ್ಮ. ನಿಮ್ ಬಗ್ಗೆ ಆಲ್ರೆಡಿ ಹೇಳಿದೆ. ನೀವು ಇಲ್ಲೇ ಇರೋದಾ? ನಿಮ್ಮ ಫ್ಯಾಮಿಲಿ? ನಮ್ಮ ತಂದೆ ನಾನು ಚಿಕ್ಕವನಿದ್ದಾಗಲೇ ತೀರು ಹೋದ್ರು. ತಂಗಿ ಮತ್ತೆ ಅಮ್ಮ ಕೆಲವು ವರ್ಷಗಳ ಹಿಂದೆ ರೋಡ್ ಆಕ್ಸಿಡೆಂಟಲ್ಲಿ. ಆಮೇಲೆ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಹೀಗೇನೆ ನಿಮ್ಮ ಹಾಗೆ ಬರೋರೇ ನನ್ನ ಫ್ಯಾಮಿಲಿ. ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ತಂಗಿ, ಇವಳು ಸೋದರ ಸೊಸೆ. ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರ್ತೀವಿ ನಿಮ್ಗೋಸ್ಕರ. ಏನ್ ಮೀರಾ? ಹಾಗೆ ಆಗ್ಲಿ. ಇದು ನಿನಗೆ ಕಣಮ್ಮ. ಸಮಯ ಸಿಕ್ಕಾಗೆಲ್ಲ ಬರ್ತಾ ಇರಿ ಆಗ್ಲಿ. ಏನಮ್ಮ, ಸರಿನಾ? ನಡಿ, ಬಾಯ್ ಮಾವ. ಬರ್ತೀವಿ. ಬಾಯ್ ಮಾ. ಆಯುಷ್ಮಾನ್ ಭವ. ಅಮ್ಮ, ನಿನ್ ಮನ್ಸಿಗೆ ಯಾಕೋ ನೆಮ್ಮದಿ ಇಲ್ಲ. ಅದು ಇನ್ಮೇಲೆ ಬಿರುಗಾಳಿ ಆಗ್ಬಹುದು. ಆಚಾರಿ ಎಲ್ಲ ಹೇಳ್ದ. ದೇವ್ರಿಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಮಾಡು. ದೇವ್ರ ಸನ್ನಿಧಿಲಿ ನಿನ್ಗೆ ನೆಮ್ಮದಿ ಬೇಕು ಅಂದ್ರೆ ಆಗಾಗ ಇಲ್ಲಿಗೆ ಬರ್ತಾ ಇರು. ಮಗಳನ್ನ ಹುಷಾರಾಗಿ ನೋಡ್ಕೊ. ಎಲ್ಲದಕ್ಕೂ ಆ ದೇವ್ರೇ ಇದ್ದಾನೆ. ಕಷ್ಟ ಬಂದಾಗ ಆ ದೇವ್ರನ್ನ ನೆನೆಸ್ಕೋ. ನಡೀರಿ, ರಾಮನ ಉತ್ಸವ ಶುರುವಾಗ್ತಾ ಇದೆ. ಬನ್ನಿ. ಯೂಟರ್ನ್ ಮಾಡ್ಕೊಂಡು ನಿಂತಿರು, ಬರ್ತೀನಿ. ಸರಿ ಸರ್. ಸಾರಂಗಪಾಣಿಯವರೆಲ್ಲ ನೋಡ್ಕೊಂಡಿದ್ದಾರೆ. ಶಿಫ್ಟಿಂಗ್ ಏನಾದರೂ ಸಹಾಯ ಬೇಕು ಅಂದ್ರೆ ಹುಡುಗರನ್ನ ಕಳಿಸ್ತೀನಿ ಎಂದಿದ್ದಾರೆ. ದೊಡ್ಡ ಮನೆ, ವಾಸ್ತು ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಸೆಟ್ ಆಗತ್ತೆ. ಮೀರಾ, ಬಾಯ್ಲಿ. ಅಪ್ಪ, ನಾವು ಹೊಸ ಮನೆಗೆ ಹೋಗ್ತಾ ಇದೀವಿ. ನಿನಗೆ ಮನೆ ಹೇಗಿದ್ರೆ ಇಷ್ಟ? ಹೇಗಿದ್ರು ಪರವಾಗಿಲ್ಲ ಅಪ್ಪ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಬೇಕು ಅಂದ್ರೆ ನೀನೊಂದು ಚಿಕ್ಕ ಕೆಲಸ ಮಾಡ್ಬೇಕು. ಮಾಡ್ತೀನಿ. ನಮಸ್ಕಾರ ಸರ್. ನೀವು ಹೊರಡ್ತಾ ಇದ್ದೀರಂತೆ. ಮೀರಾಗೋಸ್ಕರ ಈ ಬೊಂಬೆ ತಂದೆ.
ತಗೊಮ್ಮ ತಗೋ. 10 ದಿವಸದಿಂದ ಇಲ್ಲೇ ಇದ್ಲಲ್ಲ, ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದ್ಲು. ಬರ್ತಾ ಇರಿ ಸರ್, ಸಮಯ ಆದಾಗ ನಾನು ಬಂದು ನೋಡ್ಬೋದಾ ಸರ್? ಬೇಡ, ನಾನೇ ಕಳಿಸ್ಕೊಡ್ತೇನೆ. ಅದು ಸಲಿಗೆ ತಗೊಂಡೆ ಅಂತ ಏನೂ ಅನ್ಕೋಬೇಡಿ ಸರ್. ಬರ್ತೀನಿ ಸರ್, ಹೋಗಿ ಬರ್ತೀನಮ್ಮ. ಹಾಂ. ಸರಿ ಆಯಿತು. ಹಾಂ, ನಾನು ಆಮೇಲೆ ಮಾತಾಡ್ತೀನಿ. ನಮಸ್ಕಾರ. ನಮಸ್ತೆ. ಬನ್ನಿ. ಇದೇ ನಮ್ಮ ಹೊಸ ಮನೆ. ಐಟಮ್ ಎಲ್ಲ ಬಂದಾಯ್ತು. ಸೌಂಡ್ ಪ್ರೂಫ್ ರೂಮ್ ರೆಡಿ ಆಗ್ತಾ ಇದೆ. ಇವಳು ರಮಣ. ಕೆಲಸ ಆಗೋರ್ಗೂ ನಿನ್ನ ಸಹಾಯಕ್ಕಿರ್ತಾಳೆ. ಪಾಪುಗೆ ಟ್ಯೂಷನ್ ಕೂಡ ಮಾಡ್ತಾಳೆ. ಹೋಗೋದನ್ನು ತಗೊಂಡ್ ಬಾ. ಅದೇ ಬೆಡ್ರೂಮ್. ಒಳಗೆ ಹೋಗಿ ಫ್ರೆಶ್ ಆಗಿ. ಇದ್ರ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು. ರಮಣ ನಿನ್ಗೆ ಹೇಳ್ಕೊಡ್ತಾಳೆ. ಮಗುನ ರೆಡಿ ಮಾಡು. ನಾಡಿದ್ದು ನಾವು ಹೊರಡ್ಬೋದು. ಹುಷಾರು. ನೀನು ನನಗೆ ಹೇಳಿದ್ದೇನು, ಇವಾಗ ಮಾಡ್ತಾ ಇರೋದೇನು? 10 ದಿನದಲ್ಲಿ ಎಲ್ಲ ಬದಲಾಗತ್ತೆ ಅಂತ ಹೇಳಿದ್ದೆ ಅಲ್ವಾ? ನಿನ್ನನ್ನು ನಂಬ್ಕೊಂಡು ತಾನೇ ಇಲ್ಲಿಗೆ ಬಂದಿದ್ದು. ಇವರೆಲ್ಲ ಯಾರು? ಇವ್ರನ್ನ ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ. ಇದೆಲ್ಲ ಬೇಡ ಅಂತ ಹೇಳಿದ್ದೆ, ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಲ್ಲ. ನಾನು ಹೇಳೋದು ಕೇಳು. ನೀನು ಏನೇ ಹೇಳಿದ್ರು ಕೇಳ್ತೀನಿ, ಆದರೆ ಮೀರನ್ ಬಿಟ್ಬಿಡು. ಚಿಕ್ಕ ಹುಡುಗಿ ಅವಳು. ಬೇಕು ಅಂದರೆ ನಾನು ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಇದಕ್ಕೆ ಚಿಕ್ಕ ವಯಸ್ಸಲ್ಲಿರೋ ಹೆಣ್ಮಕ್ಳೇ ಬೇಕು. ಅದಕ್ಕೆ ಸಾರಂಗಪಾಣಿಯವರು ಈ ಕೆಲಸ ನನಗೊಪ್ಸಿದ್ದಾರೆ. ಪ್ಲೀಸ್ ಲಲಿತಾ, ನೀನು ಮೀರನ್ನ ಪ್ರಿಪೇರ್ ಮಾಡು. ಅವಳಿಗೇನು ತೊಂದರೆ ಆಗದಿರೋ ಹೋಗಿ ನಾನು ನೋಡ್ಕೋತೀನಿ. ನೋಡು, ನನ್ನ ನಂಬು. ಮೀರಾ ನನ್ನ ಮಗಳೇ ತಾನೆ. ನನಗಷ್ಟು ಜವಾಬ್ದಾರಿ ಅನ್ನೋದಿರಲ್ವಾ? ಇದು ಜಸ್ಟ್ ಅಡ್ವಾನ್ಸ್ ಅಷ್ಟೇ. ಬೇಕಾದಷ್ಟು ದುಡ್ಡು, ನಮಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ.
ನಾನು ಹೇಳಿದ್ದೆಲ್ಲ ನೆನ್ಪಿದ್ಯಲ್ವಾ? ಅಪ್ಪ ಏನೇ ಹೇಳಿದ್ರು ಮಾಡಬೇಕು. ಭಯ ಪಡಬೇಡ, ಗಲಾಟೆನೂ ಮಾಡಬೇಡ. ಬನ್ನಿ. ನೋಡಮ್ಮ, ಇದು ತಗೋ. ಅದನ್ನ ತಗೋ ಮಗಳೇ. ಇದ್ರೊಳಗಡೆ ಏನೋ ಇದೆ ಅಪ್ಪ. ಏನಿಲ್ಲಮ್ಮ, ಅದನ್ನ ನೀನೇ ತಗೋಬೇಕು. ನೀನೇ ಕರ್ಕೊಂಡು ಬಂದಿದ್ದ ಅದಕ್ಕೆ. ಅಮ್ಮ ಹೇಳಿದಾರಲ್ಲ, ತಗೋ. ಭಯ ಆಗ್ತಿದೆ ಅಪ್ಪ, ಅದಲ್ಲಾಡ್ತಿದೆ. ಮಗಳು ವಯಸ್ಸೆಷ್ಟು ಸಾಹೇಬ್ರೆ? 11. ತುಂಬಾ ಹುಷಾರಾಗಿ ಇಟ್ಕೊಂಡು ಹೋಗ್ಬೇಕು ಸಾಹೇಬ್ರೆ. ಕೆಳಗೆ ಇಡಬಾರ್ದು, ಕೈ ಬದಲಾಯಿಸಬಾರ್ದು. ಮಗಳಿನ್ನೂ ದೊಡ್ಡವಳಾಗಿಲ್ಲ ಅಲ್ವಾ? ತಗೋ. ಬೇಡ ಅಪ್ಪ. ತಗೋ ತಗೋ. ಹುಷಾರು ಸಾಹೇಬ್ರೆ. ಈಗಿನ ಕಾಲದ ಮಕ್ಕಳು 10 ವರ್ಷಕ್ಕೆ ದೊಡ್ಡವರಾಗ್ತಿದ್ದಾರೆ. ಕೆಲಸ ಆಗೋವರೆಗೂ ಮಗುಗೇನೋ ಆಗದೆ ಇರೋ ಥರ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಕೆಲಸ ಎಲ್ಲ ಹಾಳಾಗ್ಬಿಡುತ್ತೆ. ಮೀರಾ, ಅಮ್ಮ,
ತಿಳಿಯದೆ ಸಿಲುಕಿದೆ ನಾನಿಲ್ಲಿ, ಸಮಯದ ಗೊಂಬೆ ನಾನಿನ್ನು. ಚಿನ್ನಾರಿ ಬದುಕನು ತಾಕೆಡಿಸಿ ರಾಕ್ಷಸಿ ನೆಲದಲ್ಲಿ ಸೇರಿಸಿದೆ. ಕಣ್ಣಲ್ಲಿ ಕಂಡಂಥ ಕನಸಿಗೆ ಬೆಳೆಯಲ್ಲಿ ಕಾಲವು ನೀಡಿದ ಸಮಯಕ್ಕೆ ಬೆಳೆಯಲ್ಲಿ. ನಿದ್ದೆಯಲ್ಲಿ ಎಚ್ಚರಗೊಂಡಾಗ ನಿನದೇನೇ ಜ್ಞಾಪಕವು. ಈ ಚಕ್ರವ್ಯೂಹದಿ ಬಂದಾಗಿದೆ, ಬಿಡಿಸಲು ದಾರಿ ಕಾಣೇನು. ಕಂಡಂಥ ಆಸೆಯು ಜೀವಮಾನ ಆಗದು. ಉಸಿರು ಇರೋ ಕೊನೆ ಕ್ಷಣ ಕನಸನ್ನು ಕಾಣುವೆ. ಅಲ್ಲೇ ಇರು, ಒಳಗೆ ಬರ್ಬೇಡ. ಜಾಗ ಬಿಡು. ಮೀರಾ, ಬಾಯ್ಲಿ. ಮಗಳೇ, ಇನ್ ಮುಂದೆ ಎಲ್ಲ ನೀನೇ ಮಾಡಬೇಕು. ಹುಷಾರು. ಬಾರೆ ಈ ಕಡೆ. ನೀವು ಹೊರಡಿ, ನಾನು ಪೂಜೆ ಶುರು ಮಾಡ್ತೀನಿ. ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು. ಒಳಗೆಲ್ಲ ರೆಡಿ ಆಗಿದೆಯಾ? ಅವಕಾಶ ಬಂದಿದೆ. ಕೆಲಸನ ತುಂಬ ಹುಷಾರಾಗಿ ಮಾಡಬೇಕು. ಹೋಗಿ ಬೆಕ್ಕನ್ನು ನೋಡು.
ಜಾಗ ಬಿಡು. ಬಿತ್ತ 4 ಮರಿ ಹಾಕ್ತು, ಇನ್ನೂ ಹಾಕ್ಬೋದು. ಮಾಸ ಬಿತ್ತ ಹಾಕ್ತು. ಹಾಗಿದ್ರೆ ಬೇಗ ಹೇಳಿ, ಸಮಯ ವ್ಯರ್ಥ ಮಾಡಬೇಡ.
10 ದಿನದಲ್ಲಿ ಬರ್ತೀನಿ. ಇನ್ನೊಂದು ಬೇಕು, ಏರ್ಪಾಟ್ ಮಾಡ್ತೀಯ ತಾನೆ? ಸರಿ ಸಾಹೇಬ್ರೆ, ನೋಡ್ತೀನಿ. ಅವರು ಬೇರೆ ದೇಶಕ್ಕೆ ತಗೊಂಡು ಹೋಗ್ತಾರೆ. ಮಗಳು ಹುಷಾರಿದ್ದಾಳಲ್ವಾ? ಮಗಳು ವಯಸ್ಸಿಗೆ ಬಂದ್ಬಿಟ್ರೆ ಮಗಳು ವಯಸ್ಸಿಗೆ ಬರ್ದೇ ಇರೋ ಹಾಗೆ ಡಾಕ್ಟರ್ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿದ್ದೀನಿ. ನಿನ್ನ ಹೆಂಡತಿ ಒಪ್ಕೋತಾಳೆ? ಒಪ್ಕೊಳ್ಳಲ್ಲ, ಆದರೆ ಕೆಲಸ ಆಗತ್ತೆ. ನಾನು ನೋಡ್ಕೋತೀನಿ. ನೀನು ಹೋಗಿ ಕೆಲಸ ಮುಂದುವರ್ಸು. ಸರಿ ಸಾಹೇಬ್ರೆ. ಅಮ್ಮ 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 ಅಳ್ಬೇಡ ಅಮ್ಮ. ಅಮ್ಮ ಅಳ್ಬೇಡ ಅಮ್ಮ. ಅಮ್ಮ ಅಳ್ಬೇಡ ಅಮ್ಮ. ಆಯ್ತಾ? ಡಾಕ್ಟ್ರೇ ಯಾವಾಗ ಬರ್ತಾರೆ? ಇದನ್ನ ಕುಡಿದ ಮೇಲೆ ಕೆಲಸ ಶುರು ಮಾಡ್ತೀನಿ ಅಂದ್ರು. ಬರ್ತಾ ಇರಬಹುದು. ಅಮ್ಮನ್ ಡಿಸ್ಟರ್ಬ್ ಮಾಡಬೇಡ. ಬಾ. ಅಮ್ಮಂಗೆ ಹುಷಾರಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಡಾಕ್ಟರ್ ಬರ್ತಾರೆ. ಬಾ, ರೆಸ್ಟ್ ಮಾಡ್ಲಿ ಅವರು. ದಿನ ಒಂದು ಇಂಜೆಕ್ಷನ್ ಕೊಡಬೇಕು. ಇದರಿಂದ 24 ಗಂಟೆ ಪ್ರಜ್ಞೆ ಇರೋದಿಲ್ಲ. ಹಾಗಾದ್ರೆ ಔಷಧಿ ವಿಷಯ? ಇದು ತುಂಬಾ ರೇರ್ ಮಶ್ರೂಮ್ಸ್. ಛತ್ತೀಸ್ಗಢ ಫಾರೆಸ್ಟ್ ಅಲ್ಲಿ ಮಾತ್ರ ಸಿಗುತ್ತೆ. ಇನ್ನ 2 ಡೋಸ್ ಕೊಡಬೇಕು. ಅದರಿಂದ ಅವಳಿಗೆ 5 ವರ್ಷ ಮೆಂಟಲ್ ಸ್ಟೆಬಿಲಿಟಿ ಇರೋದಿಲ್ಲ. ಈ ಇಂಜೆಕ್ಷನ್ ಇಂದ ಅವರು ತುಂಬ ವೈಲೆಂಟಾಗಿ ಬಿಹೇವ್ ಮಾಡೋ ಅವಕಾಶ ಇರುತ್ತೆ. ನೀವು ಕಂಟ್ರೋಲ್ ಮಾಡೋದು ಕಷ್ಟನೇ. ಚೈನ್ ತರಿಸಿಟ್ಕೊಳ್ಳಿ.
ಏನು? ಅಮ್ಮನ್ ನೋಡಕ್ ಹೋಗ್ತಿದ್ದಾನೆ. ಅಮ್ಮಂಗೆ ಹುಷಾರಿಲ್ಲ, ಸುಮ್ನೆ ಈ ಕಡೆ ಬರ್ಬೇಡ ಅಂತ ಹೇಳಿಲ್ವಾ? ಒಂದ್ಸಲ ನೋಡ್ಕೊಂಡು ಹೇಳಿದ್ರೆ ಅರ್ಥ ಆಗಲ್ಲ, ಹೋಗು. ನಾನು ಯಾರು ಅಂತ ನಿನಗೆ ಗೊತ್ತು. ಭಯ ಆಗ್ತದೆ. ನಾನು ನಿನ್ನ ಸಿಸ್ಟರ್, ಭಯ ಪಡಬೇಡ. ಸಿಸ್ಟರ, ನೀನು ನಾನು ಏನಂತ ಕರಿಬೇಕು? ನನಗೆ ಹೆಸರಿಲ್ಲ. ಹಾಗಾದ್ರೆ ನಾನು ನಿಂಗೊಂದು ಹೆಸರಿಡ್ಲಾ? ನಾನು ಚಿಕ್ಕವಳಿರ್ಬೇಕಾದ್ರೆ ಅಮ್ಮ ನನ್ನ ಹನಿ ಅಂತ ಕರಿತಿದ್ರು. ಹನಿ ಚೆನ್ನಾಗಿದೆ. ನನ್ನ ಹೆಸರು ಹನಿ, ಓಕೆನಾ? ಅಮ್ಮ ಯಾಕೆ ಆ ಥರ ಸಿಕ್ಕಾಗಿದ್ದಾರೆ ಗೊತ್ತಾ? ಯಾಕೆ? ಅಮ್ಮ ಆ ಥರ ಸಿಕ್ಕಾದ್ರೆ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು ಗೊತ್ತಾ, ಅದಕ್ಕೆ. ನೀನು ಅಮ್ಮನ್ನ ನೋಡಬೇಕು ಅಲ್ವಾ? ರಮಣ ಅಮ್ಮನ ರೂಮ್ಗೆ ಹೋಗ್ಬೇಡ ಅಂತಿದ್ದಾಳೆ. ಬೀಗ ರಮಣನ ಹತ್ರನೇ ಇದೆ. ಬೀಗ ಎಲ್ಲಿದೆ ಅಂತ ನನಗೆ ಗೊತ್ತು.
ಡಾಕ್ಟರ್ ನಿನ್ನ ಒಂದ್ಸಲ ನೋಡ್ತೀನಿ ಅಂದಿದ್ದಾರೆ. ಅಮ್ಮಂಗ್ ತಾನೇ ಹುಷಾರಿಲ್ದೇ ಇರೋದು. ನಿನಗೆ ತುಂಬ ಸುಸ್ತಾಗಿದೆಯಲ್ಲ, ಶಕ್ತಿ ಬರೋದಕ್ಕೆ ಇಂಜೆಕ್ಷನ್ ಕೊಡ್ತಿದ್ದಾರೆ. ನೀವು ಹೊರಗಡೆ ಹೋಗಿ. ಮಗಳೇ, ನಾಳೆ ನಾವು ಆಚೆ ಹೋಗ್ಬೇಕು. ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನೇ ಮಾಡಬೇಕು, ಸರಿನಾ? ಬೇಡ ಆಂಟಿ, ನಂಗೆ ಇಂಜೆಕ್ಷನ್ ಅಂದ್ರೆ ಭಯ ಆಂಟಿ. ಬಾಯ್ ಮುಚ್ಚು. ಅಪ್ಪ ಅಪ್ಪ ನೋವಾಗ್ತಿದ್ದೆ ಅಪ್ಪ. ಅಪ್ಪ ನಾನು ಸ್ಕೂಲ್ಗೆ ಹೋಗ್ತೀನಪ್ಪ. ನಾನು ಎಲ್ಲಿಗೂ ಬರಲ್ಲ, ಅಮ್ಮನ ಜೊತೆನೇ ಇರ್ತೀನಪ್ಪ. ಅಮ್ಮನಿಗೆ ಹುಷಾರಿಲ್ಲ ಅಲ್ವೇನಮ್ಮ? ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದೀವಿ. ಒಂದ್ಸಲ ನಾವು ಆಚೆ ಹೋಗಿ ಬಂದ್ಬಿಡೋಣ, ಸರಿನಾ? ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಅಪ್ಪ. ಇವತ್ತು ನಿನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅಮ್ಮ ಹುಷಾರಾಗಿರ್ತಾರ? ಅದು ಅಪ್ಪನ ಕೈಯಲ್ಲಿದೆ, ಅಪ್ಪನ ಫ್ರೆಂಡ್ಸ್ ಕೈಯಲ್ಲಿದೆ. ನಂಗೆ ಡಾಕ್ಟರ್ ಇಷ್ಟ ಆಗ್ಲಿಲ್ಲ. ಅಷ್ಟಕ್ಕೂ ಅವಳು ಡಾಕ್ಟ್ರೇ ಅಲ್ಲ. ನಂಗೆ ರಮಣನೂ ಇಷ್ಟ ಆಗಿಲ್ಲ. ನಂಗೂ ಇಷ್ಟ ಆಗಿಲ್ಲ. ನಿನ್ನನ್ನು ಸ್ಕೂಲಿಗೆ ಕಳಿಸೋದೇ ಇಲ್ಲ. ನಿನಗೆ ಗೊತ್ತು? ಅಪ್ಪ ಹೇಳಿದ್ರು, ಅಮ್ಮ ಹಾಸ್ಪಿಟ್ಲಿಂದ ಬಂದಮೇಲೆ ನನ್ನ ಸ್ಕೂಲಿಗೆ ಸೇರಿಸ್ತೀನಿ ಅಂದರು. ಅಷ್ಟಕ್ಕೂ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ಅದು ಮರಿ ಹಾಕಿದ ತಕ್ಷಣ ಇನ್ನೊಂದು ಹುಡುಗಿ ಬರ್ತಾಳೆ. ಇದು ನಿಲ್ಲಲ್ಲ.
ಅಮ್ಮ ಇಲ್ಲಿ ಲಲಿತಾ ಅಂತ ಟೀಚರ್ ಇದ್ದಾರಲ್ಲ, ಆ ಮನೆಗೆ ಹೋಗಿ ಕೇಳಿ. ಆ ಮನೆನಾ? ಹಾ. ನಮಸ್ಕಾರ. ನಮಸ್ತೆ ಸರ್. ಅಮ್ಮ ಇಲ್ಲಿ ಲಲಿತಾ ಅಂತ ಟೀಚರ್ ಇದ್ದಾರಲ್ಲ, ಅವ್ರ ಮನೆ ಖಾಲಿ ಮಾಡಿ 1 year ಆಗಿದೆ ಸರ್. ಹೌದಾ? ನಾನು ಸ್ಕೂಲಿಗೆ ಹೋಗಿ ವಿಚಾರಿಸ್ದೆ, ಅಲ್ಲೂ ಕೂಡ ಕೆಲಸ ಬಿಟ್ಟಿದ್ದಾರೆ. ಇಲ್ಲೇ ಇರ್ತಾರೆ ಅಂತ ಸ್ಕೂಲ್ನಲ್ಲಿ ಹೇಳಿದ್ರು, ಅದಕ್ಕೆ ಬಂದಮ್ಮ. ಇಲ್ಲ ಸರ್, ಅದು ನಮ್ಗೇನು ಗೊತ್ತಿಲ್ಲ. ಟೀಚರ್ ಕಾಲ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ. ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿರ್ತಾರೆ ಅಂತ ಏನಾದರೂ ಗೊತ್ತಾ? ಇಲ್ಲ, ಗೊತ್ತಿಲ್ಲ ಸರ್. ನೀವು? ನಾನು ಅವ್ರಿಗೆ ಅಣ್ಣ ಆಗ್ಬೇಕಮ್ಮ. ಹಾ ಹಾ, ಓಕೆ. ಸರಿನಮ್ಮ, ಓಕೆ ಸರ್, ಬರ್ತೀನಿ. ಬಿಟ್ಬಿಡಿ ಪ್ಲೀಸ್, ಪ್ಲೀಸ್ ನನ್ನ ಬಿಟ್ಬಿಡಿ, ಪ್ಲೀಸ್ ನನ್ನ ಬಿಟ್ಬಿಡಿ ಆನಂದ್, ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ ಆನಂದ್, ಪ್ಲೀಸ್ ಆನಂದ್, ಆನಂದ್ ಪ್ಲೀಸ್ ಬೇಡ, ಬಿಟ್ಬಿಡಿ ನನ್ನ ಪ್ಲೀಸ್ ಆನಂದ್, ಆನಂದ್ ಬೇಡ ಆನಂದ್, ಮೀರಾ ನೋಡು, ಅವ್ರು ಹೇಳ್ದ ಹಾಗೆ ಮಾಡದೆ ಹೋದ್ರೆ ನಿನ್ನೂ ಹೀಗೆ ಕಟ್ ಹಾಕ್ತಾರೆ. ಮತ್ತೆ ಅದನ್ನೇ ಶುರು ಮಾಡಿದ್ರ? ಇನ್ನು ನಿಲ್ಸಲ್ಲ ಸಾರಂಗಪಾಣಿ. ಮೀರಾ, ಮೀರಾ, ನನ್ನ ಮಗಳು ಹೇಗಿದ್ದಾಳೆ? ಅವಳು ಹೆದರ್ಕೊಂಡಿರ್ಬೇಕು. ಅಯ್ಯೋ, ಏನ್ ಮಾಡ್ತಾ ಇದ್ದಾರೆ? ನಿಮ್ಮಲ್ಲಿ ಯಾರನ್ನೂ ಸುಮ್ಮನೆ ಬಿಡಲ್ಲ. ಸಾರಂಗಪಾಣಿನ ಕೊಲ್ತೀನಿ, ರಮಣನ್ನು ಕೊಲ್ತೀನಿ, ಅತಿತ್ತಡನ್ನು ಕೊಲ್ತೀನಿ, ಎಲ್ಲಾರನ್ನೂ ಸಾಯಿಸ್ತೀನಿ, ಎಲ್ಲಾರನ್ನೂ ಸಾಯಿಸ್ತೀನಿ. ಎರಡು ತಿಂಗಳಿಗೆ 1 ಇಂಜೆಕ್ಷನ್ ಕೊಟ್ರೆ ಸರಿ ಹೋಗ್ತಾಳೆ. ನಿಮ್ಮ ಕೆಲಸಕ್ಕೆ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಮಗಿನ್ನೂ 2 ವರ್ಷದವರೆಗೂ ಮಗುವಿನ ಅವಶ್ಯಕತೆ ಇದೆ. 2 ವರ್ಷ ಅಂದರೆ ತುಂಬ ರಿಸ್ಕು. ಹಾರ್ಮೋನಲ್ ಬ್ಯಾಲೆನ್ಸ್ ಎಲ್ಲ ಹಾಳಾಗೋಗುತ್ತೆ. ಯೋಚನೆ ಮಾಡಿ. ವಿಷಯ ಹೊರಗಡೆ ಗೊತ್ತಾದರೆ ಎಲ್ಲರನ್ನೂ ಜೈಲಿಗೆ ಕಳಿಸ್ತಾರೆ. ಈಗಾಗಲೇ ಅವ್ರ ಹೆಂಡತಿ ಮೆಂಟಲ್ ಪೇಷಂಟ್, ಈಗ ಅವ್ರ ಮಗಳು. ನನಗೆ ಯಾವ ಥರ ಪನಿಷ್ಮೆಂಟ್ ಆಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ವುಮೆನ್ ರೈಟ್ಸು, ಚೈಲ್ಡ್ ರೈಟ್ಸು ಹೇಗಿದೆ ಗೊತ್ತಲ್ಲ. ಇದನ್ನ ಕಂಟಿನ್ಯೂ ಮಾಡಿ. ಆ ಮಂಗಳೂರು ಪಾರ್ಟಿಗೆ ಡೇಟ್ ಹೇಳಿ. ತಿತ್ತಡು ಫೋನ್ ಮಾಡಿದ್ದ. 2 ದಿವಸದಲ್ಲಿ ಹೊರಡಬೇಕು. ಕಾಂಟ್ರಾಕ್ಟ್ ಬಿಲ್ಸ್ ಎಲ್ಲ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಾಗಿದೆ. ರೊಟೇಷನ್ ಆಗ್ತಿಲ್ಲ, ಏನು ಮಾಡಿದ್ರು ಮುಂದಕ್ಕೆ ಹೋಗ್ತಿಲ್ಲ. ಗಣಪತಿ ಅವರು ಇದ್ರ ಬಗ್ಗೆ ಹೇಳಿದ್ರು, ಅದಕ್ಕೆ ಬರಕ್ಕೆ ಹೇಳಿದೆ. 106 ವರ್ಷದಿಂದ ನಡೀತಾ ಇದೆ. ಬೆಕ್ಕಿನ ಮಾಸದ ಬಗ್ಗೆ ಕೆಲವ್ರಿಗೆ ಮಾತ್ರ ಗೊತ್ತಿರೋದು. ಅಂಥ ವ್ಯಕ್ತಿಗಳಷ್ಟೇ ಈ ಭೂಮಿ ಮೇಲೆ ರಾಜ್ಯಭಾರ ಮಾಡಿದವರು. ಅವರೇ ಪವರ್ಗಳಲ್ಲಿದ್ದವರು. ಈಗಲೂ ಇದ್ದಾರೆ. ಕಾಬಲಿ, ವಿಕೃತಿ, ಷಷ್ಠಿ, ಕೇಸರಿ, ತಂತ್ರಶಾಸ್ತ್ರದಲ್ಲಿ ದೊಡ್ಡ ದೇವತೆಗಳು. ಷಷ್ಠಿ ದೇವತೆ ಅಂದರೆ ಕಾರ್ಯಸಿದ್ಧಿ, ಆಕರ್ಷಣೆ. ಆ ದೇವತೆ ವಾಹನ ಬೆಕ್ಕು. ಆ ಬೆಕ್ಕಿನ ಮಾಸ ಯಾರ ಹತ್ರ ಇರುತ್ತೋ ಆ ವ್ಯಕ್ತಿಗೆ ಎಲ್ಲರೂ ದಾಸರಾಗ್ತಾರೆ.
ದುಡ್ಡು, ಹೆಸರು, ಅಧಿಕಾರ, ಹೆಣ್ಣು ಇದಿಷ್ಟು ಮಾತ್ರ ಅಲ್ಲ, ಎಲ್ಲವೂ. ಆದರೆ ಅದನ್ನು ಸಾಧಿಸೋದು ಅಷ್ಟು ಸುಲಭ ಅಲ್ಲ. ಮೊಟ್ಟೆ ಇಡೋ ಹಾವು ಕೂಡ ತನ್ನ ಮೊಟ್ಟೆಗಳನ್ನು ತಾನೇ ತಿನ್ನುತ್ತೆ. ಆನೆ ಸಾಯೋದು, ಬೆಕ್ಕು ಮರಿ ಹಾಕೋದು ನಾವು ಮಾತ್ರ ಅಲ್ಲ, ಬೇರೆ ಯಾರೂ ನೋಡಿಲ್ಲ. ಹಾಗೆ ಬೆಕ್ಕು ಮರಿ ಹಾಕುವಾಗ ಆ ಸಮಯದಲ್ಲಿ ಹೊರಗೆ ಬಂದ ಮಾಂಸನ ತಾನೇ ತಿನ್ಕೊಂಡ್ಬಿಡುತ್ತೆ. ಓಕೆ, ಮಾಂಸ ಅಂದ್ರೆ ಗೊತ್ತಲ್ಲ, ಮ್ಯೂಕಸ್. ಆ ಮಾಂಸಕ್ಕಿರೋ ಶಕ್ತಿನೇ ಬೇರೆ. ಈ ಕಾಡಿನ ಜನ, ಹಳ್ಳಿ ಜನ ಮಾರೋ ಅಂತ ಮಾಂಸಕ್ಕೆ ಗ್ಯಾರಂಟಿನೇ ಇಲ್ಲ. ತಂತ್ರಶಾಸ್ತ್ರದಲ್ಲಿ ನಿಜವಾದ ಬೆಕ್ಕಿನ ಮಾಂಸನ ಪಡೆಯೋ ಸಾಧನ ಇದೆ. ನೋಡಿ, ಋತುಚಕ್ರ ಆರಂಭ ಆಗದಿರೋ ಹೆಣ್ಮಗು ಕೈಯಲ್ಲಿ ಬೆಕ್ಕಿನ ಮಾಂಸನ ಮಡಕೆಯಲ್ಲಿ ಹಾಕಿ ಕೇಸರಿ ಪೂಜನ ಆಚರಣೆ ಮಾಡಿದ ವ್ಯಕ್ತಿ ಆ ಮಡಕೆನ್ ತಗೊಂಡು ಕೆಳಗಿಡ್ದೇನೆ ಹಿಂದಕ್ಕೆ ತಿರುಗ್ದೇನೆ ಸೀದಾ ಹೊರಟೋಗ್ಬೇಕು. ಅದನ್ನ ಮನೆಯ ದಕ್ಷಿಣ ದಿಕ್ಕಲ್ಲಿ ಹೋತಿ ಅದ್ರ ಮೇಲೆ ಕಳ್ಳಿ ಗಿಡನೋ ಪಾಪಸ್ ಕಳ್ಳಿ ಗಿಡನೋ ನೆಡಬೇಕು. ಅದು ಹೇಗೆಲ್ಲ ಅಕ್ಕಪಕ್ಕ ಬೆಳೆಯಕ್ಕೆ ಶುರು ಆಗುತ್ತೋ ಅದೇ ರೀತಿ ವ್ಯಕ್ತಿಗೆ ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲ ಬೆಳೆಯುತ್ತೆ. ಆ ಮನೆಯ ಯಜಮಾನಿ ಯಾರ ಕಣ್ಣಿಗೂ ಬೀಳಲ್ಲ. ಇದನ್ನೆಲ್ಲ ನಂಬೋದಾದ್ರೂ ಹೇಗೆ? ಬೆಕ್ಕು ನಿಮ್ಮ ಕಣ್ಣು ಮುಂದೆನೆ ಮರಿ ಹಾಕುತ್ತೆ, ಅದಕ್ಕೆ ಈ ರೇಟು. ಲೆಕ್ಕ ಮಾಡಿ. ಬೆಕ್ಕು ಕೆಲಸ ಶುರು ಮಾಡ್ತಿದ್ದ ಹಾಗೆ ಫೋನ್ ಮಾಡ್ತೀನಿ, ನೀವು ಇಮಿಡಿಯೇಟ್ ಆಗಿ ಹೊರಟು ಬನ್ನಿ. ಈ ವಾರದಲ್ಲೇ ಕೆಲಸ ಮುಗ್ದೋಗುತ್ತೆ. ಸರಿ, ಆಯ್ತು. ನಮಸ್ತೆ.
ನಾನು ಊರಿಗೆ ಹೋಗ್ತಾ ಇದ್ದೀನಿ ಮಗಳೇ. ಇಲ್ಲಿ ಯಾರಿಗೂ ಏನೂ ಕಷ್ಟ ಕೊಡಬೇಡ. ಅಮ್ಮನ ರೂಮ್ಗೆ ಹೋಗ್ಬೇಡ. ನಿನಗೇನಾದರೂ ತರಬೇಕಾ? ನಾನು ಸ್ಕೂಲ್ಗೆ ಹೋಗ್ತೇನೆ ಅಪ್ಪ. ಸರಿ, ಆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಇನ್ನೀನು ಹೊರಗೆ ಬರೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ? ಏಯ್, ಅನ್ನ ತಿನ್ನು. ಏನು ಹೇಳಿಲ್ವಾ? ನೈಟ್ ನನಗೆ ಡಿನ್ನರ್ ಕೊಟ್ಲು, ಆಮೇಲೆ ಮಲ್ಕೊಂಡೆ ಅಪ್ಪ. ಇನ್ನೇನಾದರೂ ಹೇಳಿದ್ಲ? ಎಲ್ಲಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಯಾವಾಗ ಬರ್ತೀನಿ, ಆ ಥರ ಏನಾದರೂ ಹೇಳಿದ್ಲಾ? ಆಹಾ, ನಾನು ಬೆಳಗ್ಗೆ ಹಸುವಾಗ್ತಿತ್ತು ಅಂತ ಕಿಚನ್ಗೆ ಹೋಗಿದ್ದೆ, ಕಾಣಿಸ್ಲಿಲ್ಲ. ರಿಂಗ್ ಆಗ್ತಿದೆ, ಆದರೆ ಪಿಕ್ ಮಾಡ್ತಿಲ್ಲ. ದುಡ್ಡಿಗೆ ಆಸೆ ಪಟ್ಲು ಅಂತ ಅನಿಸ್ತಿದ್ಯಾ? ಫೋನ್ ಟ್ರ್ಯಾಕ್ ಮಾಡಿಸಿದ್ರೆ ಸಿಮ್ಮೆ ಕೆಲಸ ಮಾಡ್ತಿಲ್ಲ ಅಂತಿದ್ದಾರೆ. ಮೀರಾ, ಇವತ್ತು ಅಮ್ಮನ ಹತ್ರ ಹೋಗಿ ಅಮ್ಮನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡೆ ಅಲ್ವಾ? ಆದ್ರೆ ಅಪ್ಪ ಬಂದ್ಬಿಟ್ರೆ? ಅಪ್ಪ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನಿಂಗೆ ಹೇಗೆ ಗೊತ್ತು? ಗೊತ್ತು, ಅಲ್ಲಿ ಪೂಜೆ ಪೂರ್ತಿ ಆಗ್ಬೇಕು.
ಆ ಹುಡುಗಿ ಪಾಪ ಅಲ್ವಾ? ಅದಕ್ಕೆ ಅಮ್ಮನ ಹತ್ರ ಮಾತಾಡೋಣ ಅಂತ ಹೇಳ್ತಿರೋದು. ಈಗ ಅಮ್ಮ ಯಾರ ಜೊತೆನೋ ಮಾತಾಡ್ತಿರ್ತಾಳೆ. ಅಮ್ಮನ ಆ ರೀತಿ ನೋಡಿದ್ರೆ ನಂಗೆ ಭಯ ಆಗುತ್ತೆ. ಇವಾಗ ಹೋದ್ರೆ ಅಮ್ಮ ನಮ್ಮ ಜೊತೆ ಮಾತಾಡ್ತಾಳೆ. ನಡಿ. ಈಗ ಮತ್ತೆ ಹೊಸದಾಗಿ ಒಂದು ಚಿಕ್ಕ ಹುಡುಗಿ, ನನ್ನ ಮಗಳ ಥರನೇ ಇನ್ನೊಂದು ಹುಡುಗಿ, ಮೀರಾ ಥರನೇ ಹುಡುಗಿ. ಒಂದು ಚಿಕ್ಕ ಹುಡುಗಿ, ನನ್ನ ಮಗಳ ಥರನೇ ಹುಡುಗಿ, ಮೀರಾ ಥರ ಒಂದು ಚಿಕ್ಕ ಹುಡುಗಿ. ಮೀರಾ 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 ಮೀರಾ. ಅಮ್ಮ, ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ ಅಮ್ಮ. ಹೌದು ಪುಟ್ಟ, ನಾವು ಹೋಗ್ಬೇಕು, ದೂರ ಹೋಗ್ಬೇಕು, ದೂರ ಹೊರಟೋಗೋಣ. ಅಪ್ಪ ಇದ್ರೆ ಇದು ಸಾಧ್ಯ ಇಲ್ಲ. ಆ ಚಿಕ್ಕ ಹುಡುಗಿಯಿಂದ ಇನ್ನೂ ಶುರು ಆಗುತ್ತೆ ಅಂತ ಅಮ್ಮಂಗೆ ಚೆನ್ನಾಗಿ ಗೊತ್ತು. ಅಮ್ಮಂಗೆ ಗೊತ್ತಾ? ಹಾಗಿದ್ರೆ ಏನ್ ಮಾಡೋಣ? ಯಾರ ಜೊತೆ ಮಾತಾಡ್ತಾ ಇದೆಯಾ ಪುಟ್ಟ? ಅಪ್ಪ ಇರೋವರೆಗೂ ಇದು ಸಾಧ್ಯ ಇಲ್ಲ ಅಂತ ಹನಿ ಹೇಳ್ತಿದ್ದಾಳಮ್ಮ. ಹನಿ? ಹನಿ ಯಾರು ಪುಟ್ಟ? ನನ್ನ ಫ್ರೆಂಡ್ ಅಮ್ಮ. ಇಲ್ಲೇ ಇದ್ದಾಳೆ ನೋಡು, ನನ್ನ ಹಂಗೆ ಇದ್ದಾಳಲ್ವಾ? ಯಾಕೆ ನನ್ನಂಗೆ ಇದೆಯಾ ಅಂತ ಕೇಳಿದ್ರೆ ನನ್ನ ಸಿಸ್ಟರ್ ಅಂತ ಹೇಳ್ತಿದ್ದಾಳೆ ಅಮ್ಮ. ಹೌದಾ? ಹನಿ ಜೊತೆ ನೀನು ಮಾತಾಡ್ತಿದ್ಯಾ ಪುಟ್ಟ? ಯಾವಾಗಿಂದ ಪುಟ್ಟ? ಫಸ್ಟ್ ಬಿಗ್ ಸತ್ತೋಯ್ತಲ್ವಾ, ಅವಾಗಿಂದ. ಇವಾಗ ನಂಗೆ ಕಾಣಿಸ್ತಾ ಇದ್ದಾಳೆ. ಅಮ್ಮ ಸುಳ್ಳು ಹೇಳ್ತಿದ್ದಾಳೆ. ಅಮ್ಮ ಪಾಪ, ಅಮ್ಮಂಗೇನು ಹೇಳಬೇಡ. ಅಷ್ಟಕ್ಕೂ ಅಮ್ಮ ಸುಳ್ಳು ಹೇಳಲ್ಲ. ಸರಿ, ಅಪ್ಪಂಗೆ ಏನು ಮಾಡೋಣ? ಅಪ್ಪಂಗೆ ಏನು ಮಾಡೋಣ ಅಮ್ಮ? ನಾನೇನು ಮಾಡೋಕ್ಕಾಗಲ್ಲ ಪುಟ್ಟ. ನನ್ನನ್ನು ನೋಡಿದ್ಯಾ, ನೀನ್ ಚೆನ್ನಾಗಿರ್ಬೇಕು ಅಂತ, ನಾವೆಲ್ಲ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಥರ ಎಲ್ಲ ಆಗೋಗಿದೆ. ಅಮ್ಮ, ನಾವೇನಾದ್ರೂ ಮಾಡೋಣ ಅಮ್ಮ, ಪ್ಲೀಸ್ ಅಮ್ಮ. ಹನಿ, ಅಮ್ಮಂಗೆ ಹೇಳು ಹನಿ. ಆ ಡಾಕ್ಟರ್ ನನಗೆ ಇಷ್ಟ ಇಲ್ಲ ಅಂತ ಹೇಳು. ನಂಗೆ ಇಂಜೆಕ್ಷನ್ಸ್ ಬೇಡ, ನಾನು ಅದನ್ನು ತಗೊಳ್ಳಲ್ಲ. ಆ ಇಂಜೆಕ್ಷನ್ಸ್ ಹಾಕ್ದಾಗೆಲ್ಲ ವಾಮಿಟಿಂಗ್, ಮೋಷನ್ಸ್ ಏನೇನೋ ಆಗ್ತಿರತ್ತಮ್ಮ. ಏನು ತಿನ್ಬೇಕು ಅನ್ಸಲ್ಲ. ಆ ಬೆಕ್ ಜೊತೆ ಮಲ್ಕೊಳಕ್ ನಂಗೆ ಭಯ ಆಗುತ್ತಮ್ಮ. ಅವಾಗ ಆ ಭಯದಲ್ಲಿ ಡ್ರೆಸ್ಸಲ್ಲೇ ಒಂದಕ್ಕೆ ಹೋಗ್ಬಿಡ್ತೀನಮ್ಮ. ಹೇಳು ಹನಿ, ನಾನು ಸ್ಕೂಲ್ಗೆ ಹೋಗ್ಬೇಕಮ್ಮ. ಹನಿ, ನೀನು ನಂಗೆ ಬೇಡ. ನನಗೆ ನನ್ನ ಫ್ರೆಂಡ್ಸ್ ಬೇಕು. ಶಿಲ್ಪ, ದೀಪ್ತಿ, ವಹಿದ, ಅವ್ರನ್ನೆಲ್ಲ ನೋಡ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು. ನೀನಿದ್ರೆ ಅದು ಚೆನ್ನಾಗೇ ಇರಲ್ಲ ಅಮ್ಮ. ಹೋಗ್ಬಿಡೋಣ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಬೇಡ ಅಮ್ಮ, ಪ್ಲೀಸ್ ಅಮ್ಮ. ಹನಿ, ಹೇಳು ಹನಿ. ಇದೆಲ್ಲ ನಿಂತು ಹೋಗುತ್ತೆ ಪುಟ್ಟ. ನಿನಗೆ ಯಾವ ಕಷ್ಟನೂ ಇರಲ್ಲ.
ಆಗ್ತಿದ್ಯಾ ಮೀರಾ? ಎಲ್ಲ ಮುಗೀತು, ಎಲ್ಲ ಮುಗೀತು.
ಸೃಷ್ಟಿ ಮಾಡ್ತಾ ಇರೋ ಸೈನ್ಸ್ ಒಂದ್ ಕಡೆ ಆದ್ರೆ ಮೂಢನಂಬಿಕೆಯಿಂದ ಪಕ್ಕದ ಮನೇಲಿರೋರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗದೆ ಇರೋ ಕತ್ಲು ಒಂದ್ ಕಡೆ. ನಗರದಲ್ಲಿ ಆನಂದ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ನಡೆದ ಮರ್ಡರ್ ಇಂದ ಜನಸಾಮಾನ್ಯರ ಮನಸ್ಸಲ್ಲಿ ಭಯ ಹುಟ್ಟಿದೆ. ಆನಂದ್ ಮನೆಯ ಹೊರಾಂಗಣದಲ್ಲಿ ಪ್ರಾಣಿಗಳ ಅಸ್ಥಿಪಂಜರ ಕಂಡು ಬಂದಿದೆ. ಈ ಹತ್ಯೆಗೆ ಸಂಬಂಧಿಸಿದಂತೆ ಕ್ಷುದ್ರ ಪೂಜೆ ಮಾಡುವ ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಲಿತಾ, 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 ನನ್ ಮಾತು ಕೇಳಿಸ್ತಿದ್ಯಾ? ನಿನ್ ಹಸ್ಬೆಂಡ್ ಫ್ರೆಂಡ್ ಸಾರಂಗಪಾಣಿನ ನಾವ್ ಅರೆಸ್ಟ್ ಮಾಡಿದೀವಿ. ಸಾರಂಗಪಾಣಿನೇ. ಅವನು ಕೂಡ ನಾನೇ ಸಾಯಿಸ್ತೀನಿ. ಅಂದ್ರೆ ನಿನ್ ಹಸ್ಬೆಂಡ್ ಕೂಡ ನೀನೇ ಸಾಯಿಸಿದ? ನಾನೇ ಸಾಯಿಸಿದ್ದು. ಏನ್ ನಡೀತು ಲಲಿತಾ? ಯಾಕೆ ಅವನ್ನ ಸಾಯಿಸಿದೆ ಲಲಿತಾ? ನಾವು ಪ್ರೀತಿಸಿ ಮದ್ವೆ ಆಗಿದ್ವಿ. ಒಳ್ಳೆ ಕೆಲಸ ಮಾಡೋ, ನೆಮ್ಮದಿಯಾಗಿ ಬದುಕೋಣ ಅಂತ ಹೇಳ್ತಾನೇ ಇದ್ದೆ. ಬರೀ ಗಲಾಟೆ, ಹಿಂಸೆ. ಮಗು ಚೆನ್ನಾಗಿರ್ಬೇಕು ಅಂತ ಸಹಿಸ್ಕೊಂಡೇ ಬಂದೆ. ಪೂಜೆಗಳು, ಪುಸ್ತಕಗಳು, ಮಂತ್ರಗಳು, ಈಸಿ ಮನಿ. ಮನುಷ್ಯನ ಅವನು, ಪಿಶಾಚಿ ಅವನು. ಆ ಪಿಶಾಚಿ ನನ್ನ ಮಗು ಜೀವನ ನಾಶ ಮಾಡ್ತಾ ಇದ್ರೆ ಸಾಯಿಸ್ಬಿಟ್ಟೆ. ಎಲ್ಲರನ್ನೂ ಸಾಯಿಸ್ಬೇಕು ಅನ್ಕೊಂಡೆ. ಎಲ್ಲಾರನ್ನೂ ಅಂದ್ರೆ? ಸಾರಂಗಪಾಣಿ, ರಮಣನ? ಅವನ್ ಯಾರು? ರಮಣನ್ ಬಗ್ಗೆ ಹೇಳು. ರಮಣ ಅಂದ್ರೆ ಅವಳು ಗಂಡ್ಸಲ್ಲ, ಅವಳು ಪಿಶಾಚಿನೇ. ಅವಳನ್ನೇ ಮೊದಲು ಸಾಯಿಸ್ಬಿಟ್ಟೆ. ಲಲಿತಮ್ಮ ಅವ್ರ ಮನೆ ಇದೇನಾ? ನಾನು ಶ್ರೀಚಕ್ರ ಆಶ್ರಮದಿಂದ ಬರ್ತಾ ಇದ್ದೀನಿ. ಅವ್ರಲ್ಲಿಗೆ ಬಂದು ತುಂಬಾ ದಿನ ಆಯ್ತು. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರಿಗೆ ಹುಷಾರಿಲ್ಲ. ಹೌದಾ? ಏನಾಯ್ತಮ್ಮ? ಹೇಗಿದ್ದಾರೆ ಈಗ? ಒಂದ್ಸಲ ನೋಡ್ಬೋದಾ? ಅವ್ರ ಮನೇಲಿಲ್ಲ. ಮೀರಾ ಏನ್ ಆಗಿದ್ದಾಳೆ? ಮೀರಾಗೇನಾಯ್ತು? ಈ ತರ ಆಗಿದ್ದಾಳಲ್ಲ? ಅವಳು ಕೂಡ ಹುಷಾರಿಲ್ಲ. ನಾನೊಂದ್ಸಲ ಮೀರನ್ನ ಮಾತಾಡ್ಸ್ಬೋದಾ? ಬನ್ನಿ. ಮೀರಾ, ಬಮ್ಮ. ಏನಮ್ಮ ನೀನ್ ಈ ತರ ಆಗಿದ್ಯಲ್ಲ? ಅವಳಿಗೂ ಹುಷಾರಿಲ್ಲ. ಆನಂದ್ ಅವ್ರಿದ್ದಾರಮ್ಮ? ಅವ್ರ ಮನೇಲಿ ಇಲ್ಲ ಅಂತ ಹೇಳಿದ್ನಲ್ಲ. ನೀವ್ ಯಾರಮ್ಮ? ಇವ್ರನ್ನ ನೋಡ್ಕೊಳಕ್ ಬಂದಿರೋಳು. ಒಂದ್ಸಲ ಲಲಿತಮ್ಮ ಅವ್ರನ್ನ ನೋಡ್ಬೋದೇನಮ್ಮ? ಕುತ್ಕೊಳ್ಳಿ, ಈಗಲೇ ಬರ್ತೀನಿ. ಯಾರೋ ಆಚಾರ್ಯ ಅಂತೆ, ನಿನ್ನ ನೋಡಕ್ ಬಂದಿದ್ದಾನೆ. ಹೋಗು ಅಂದ್ರೆ ಹೋಗ್ತಾ ಇಲ್ಲ.
ನೀನ್ ನಿದ್ದೆ ಮಾಡು. ನಿನ್ನನ್ನು ತೋರಿಸಿ ಕಳ್ಸ್ಕೊಡ್ತೀನಿ ಅವನ್ನ. ಇನ್ನು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನಿನಗೆ? ನಿನ್ನ ಯಜಮಾನ ಇವ್ರ ಬಗ್ಗೆ ಎಲ್ಲ ಹೇಳಲೇ ಇಲ್ಲ? ಮೀರಾ 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 ಅಮ್ಮ ಮೀರಾ ಅಮ್ಮ ಟೀಚರ್ ನನಗೆ ತಂಗಿ ಇದ್ದ ಹಾಗೆ. ಆಶ್ರಮಕ್ಕೆ ಬಂದ ಮೇಲೆ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಯ್ತು. ಆ ನೋವನ್ನ ಯಾರ ಜೊತೆಗೂ ಹೇಳ್ಕೊಳಕ್ಕಾಗ್ದೆ ನನ್ನ ಜೊತೆಗೆ ಹೇಳ್ಕೊಂಡ್ರು. ಅದಾದ್ಮೇಲೆ ಅವರು ಆಶ್ರಮಕ್ಕೂ ಬರಲಿಲ್ಲ. ಅವ್ರಿಗೇನಾಯ್ತು ಅಂತ ಹುಡುಕ್ತಾ ಇದ್ದಾಗ 3 ವರ್ಷ ಆದ್ಮೇಲೆ ಅವ್ರ ಅಡ್ರೆಸ್ ಸಿಕ್ತು. ಆ ಸಮಯದಲ್ಲಿ ಆ ಶವನ ಮಣ್ಣು ಮಾಡೋದು ಬಿಟ್ಟು ನನ್ನಿಂದ ಇನ್ಯಾವ ಸಹಾಯನೂ ಮಾಡೋಕ್ಕಾಗಲಿಲ್ಲ. ಪೊಲೀಸ್ನವ್ರಿಗೂ ಹೇಳೋಕ್ಕಾಗಲಿಲ್ಲ. ಹಾಗಂತ ಮಗುನ ಮತ್ತೆ ಟೀಚರ್ನ ನನ್ನ ಜೊತೆಗೂ ಕರ್ಕೊಂಡೋಗಕ್ಕಾಗಲ್ಲ. ಅವತ್ತು ನಾನು ಒಪ್ಕೊಳ್ಳದೆ ಹೋಗಿದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ನನ್ನಿಂದನೇ ಎಲ್ಲ ಆಗಿದ್ದು, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ನಿನ್ ಜೀವನನೇ ನಾಶ ಮಾಡಿಬಿಟ್ಟೆ, ನಾನೇ ನಾಶ ಮಾಡಿಬಿಟ್ಟೆ. ನನ್ನ ಮಗುನ ನಾನೇ ನಾಶ ಮಾಡಿಬಿಟ್ಟೆ. ಲಲಿತಾ, ನಿನ್ನ ಮಗಳಲ್ಲಿ ಮಗಳು ಮೀರಾ, ಮೀರಾ ಎಲ್ಲಿ? ಮೀರಾ? ಹಾ, ಮೀರಾ, ಮೀರಾ ಎಲ್ಲಿ? ಮೀರಾ 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 ಇನ್ಯಾವ ಕಷ್ಟನೂ ಬರಲ್ಲ ಅವಳಿಗೆ. ನನ್ನ ಬಂಗಾರದ ಮಗು, ನನ್ನ ಬಂಗಾರ ಇನ್ನಿಲ್ಲ. ಇವಾಗ ನೆಮ್ಮದಿಯಾಗಿರ್ತಾಳೆ. ನನ್ನ ಮಗು, ಚಿಕ್ಕ ಮಗು, ಗುಲಾಬಿ ಹೂವಿನಂಥ ಮಗು, ಎಷ್ಟು ಸುಂದರವಾಗಿದ್ಲು, ಎಷ್ಟು ಚೆನ್ನಾಗಿ ಓದ್ತಾ ಇದ್ಲು. ಅಂತ ಒಳ್ಳೆ ಮಗು ನನ್ನ ಮತ್ತೆ ಆನಂದ್ಗೆ ಹುಟ್ಟಬಾರ್ದಾಗಿತ್ತು. ತುಂಬಾ ಒದ್ದಾಡ್ಬಿಟ್ಲು. ಆ ಪಿಶಾಚಿಗಳ ಮಧ್ಯ, ಅವರ ಆಸೆಗಳ ಮಧ್ಯ, ಅವರ ಪೂಜೆಗಳ ಮಧ್ಯ ನನ್ನ ಮಗಳು ಒದ್ದಾಡ್ಬಿಟ್ಲು. ಅವಳ ಮೈಗೆಲ್ಲ ಸೂಜಿ ಚುಚ್ಚಿದ್ರು. ಮತ್ತೆ ಬರುವಂಥದ್ದು ಹಾರ್ಮೋನ್ ಇಂಜೆಕ್ಷನ್. ಅವಳ ದೇಹ ಕೊಳೆಯೋದಕ್ಕೆ ಶುರುವಾಗಿತ್ತು. ಆ ರಾಕ್ಷಸರು ಮಾಡಿದ ಕೆಲಸದಿಂದ ಭ್ರಮೇಲ್ ಬದುಕ್ತಾ ಇತ್ತು, ಹುಚ್ಚಿಡಿತಾ ಇತ್ತು. ಯಾವುದು ನಿಜನೋ ಯಾವುದು ಭ್ರಮೇನೋ ಗೊತ್ತಾಗದೆ ಅವಳಿಗೆ ಹುಚ್ಚಿಡಿತಾ ಇತ್ತು. ಆ ನರಕ ಬೇಡ ಅಂತ, ಆ ನೋವು ಬೇಡ ಅಂತ ನನ್ನ ಮಗಳು ಅಳ್ತಾ ಇದ್ಲು. ಅದಕ್ಕೆ ನಾನು ನನ್ನ ಮಗಳನ್ನ ಅದೆಲ್ಲದ್ರಿಂದ ದೂರ ಕಳಿಸ್ಕೊಟ್ಬಿಟ್ಟೆ. ನನ್ನ ಮಗಳನ್ನ ದೂರ ಕಳಿಸ್ಕೊಟ್ಬಿಟ್ಟೆ. ಅಮ್ಮ
ಅಪ್ಪನ ಜೊತೆ ಫೈಟ್ ಮಾಡಬೇಡ. ಈ ಮುಂದೆ ಅಪ್ಪನ ಜೊತೆ ಜಗಳನೇ ಮಾಡ್ತೀನಿ. ಸರಿನಾ? ಭಯ ಆಗ್ತದೆ ಅಪ್ಪ. ಅಪ್ಪ ನನ್ನ ಕೈಲಿ ಆಗ್ತಿಲ್ಲ ಅಪ್ಪ. ಅಮ್ಮ. ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ. ಮಗನನ್ನ ನಾನೇ ದೂರ ಕಳಿಸ್ಬಿಟ್ಟೆ. ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ